ಮಹಾಕುಂಭಮೇಳ ಸಂಪನ್ನಗೊಂಡರೂ ರಾಜಕೀಯ ಜಟಾಪಟಿ ಜೋರಾಗಿದೆ. ವಿರೋಧಿ ಪಡೆಗೆ ಡಿಸಿಎಂ ಡಿಕೆ ತಮ್ಮದೇ ಸ್ಟೈಲ್ನಲ್ಲಿ ಸಂದೇಶ ರವಾನಿಸಿದ್ದಾರೆ. ಜಂಟಿ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಮುಗಿಬೀಳಲು ದೋಸ್ತಿ ಪಡೆ ಪ್ಲಾನ್ ಮಾಡಿಕೊಂಡಿದೆ. ಇದೆಲ್ಲವನ್ನ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ 45 ದಿನಗಳು ನಡೆದ ಐತಿಹಾಸಿಕ ಮಹಾಕುಂಭಮೇಳಕ್ಕೆ ಅದ್ಧೂರಿಯಾಗಿ ಸಮಾಪ್ತಿಯಾಗಿದೆ. 66 ಕೋಟಿಗೂ ಹೆಚ್ಚು ಭಕ್ತರು ಪುಣ್ಯಸ್ನಾನ ಮಾಡಿದ್ದಾರೆ. ಮಹಾಕುಂಭಮೇಳ ಸಂಪನ್ನಗೊಂಡರೂ ರಾಜಕೀಯ ಜಟಾಪಟಿ ಮಾತ್ರ ನಿಂತಿಲ್ಲ. ಕೇಂದ್ರದ ಸಂಸ್ಥೆಯೊಂದರ ವರದಿ ಉಲ್ಲೇಖಿಸಿದ ಪ್ರಿಯಾಂಕ್ ಖರ್ಗೆ ಗಂಗೆ ಮಲಿನವಾಗಿದೆ ಅಂತ ಹೇಳಿದ್ದಾರೆ. ಈ ಮಾತಿಗೆ ಕೆರಳಿರೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟನ್ನ ನೀಡಿದ್ದಾರೆ. ಮಾತಾಡ್ರಿ ಇದೆ ಬೇರೆದ್ರ ಬಗ್ಗೆ ಬೇರೆ ಬೇರೆ ಕಡೆ ಹೋದಾಗ ಘಟನೆಗಳಾಗಿರ್ತಾವಲ್ಲ, ಇಲ್ಲಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಕ್ಕಾ ಮದೀನಾಕ್ಕೆ ಹೋಗ್ತಾರೆ, ಅಲ್ಲಿ ಘಟನೆ ಆಗೇ ಇಲ್ಲ. ನಾವು ಮಾತಾಡಲಿ ಅದ್ರ ಬಗ್ಗೆ. ಉತ್ತರ ಪ್ರದೇಶದ ಮಹಾಕುಂಭಮೇಳ ಕಮರ್ಷಿಯಲ್ ಆಕ್ಟಿವಿಟಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಇದಕ್ಕೂ ಕೇಂದ್ರ ಸಚಿವ ಜೋಶಿ ಕೌಂಟರ್ ಕೊಟ್ಟಿದ್ದಾರೆ. ಈ ಪ್ರಿಯಾಂಕಾ ಖರ್ಗೆ ಅವರಿಗೆ, ಕಾಂಗ್ರೆಸ್ ಪಾರ್ಟಿ ಅವರಿಗೆ ಹಿಂದೂಗಳ ನಂಬಿಕೆಯನ್ನ ಶ್ರದ್ಧೆಯನ್ನ ಅಪಮಾನ ಮಾಡೋದೊಂದು ಕೆಲಸ. ಕುಂಭಮೇಳ ವಿಚಾರದಲ್ಲಿ ಕಾಂಗ್ರೆಸ್ ನಿಲುವು ಕವಲೊಡೆದ ದಾರಿಯಾಗಿದೆ. ಒಬ್ಬೊಬ್ಬರದ್ದು ಒಂದೊಂದು ತರಹದ ಹೇಳಿಕೆ ನೀಡುತ್ತಿದ್ದಾರೆ. ಮಹಾಕುಂಭಮೇಳವನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಟೀಕೆ ಮಾಡಿದ್ರು. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಕುಂಭಮೇಳದ ಆಯೋಜನೆ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. My experience was very good. Number one, I appreciated the organization which they had done. It is a small job. ಕೆಲವು ಒಂದು ಎರಡು ತೊಂದರೆಗಳು ಆಗ್ಬೋದು, but it is satisfaction, one satisfaction. ಕುಂಭಮೇಳ ಪ್ರಶಂಸಿಸಿದ ಡಿಕೆ ಇವತ್ತು ಇಶಾ ಫೌಂಡೇಶನ್ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇದಕ್ಕೆ ಎಐಸಿಸಿ ಜನರಲ್ ಸೆಕ್ರೆಟರಿ ಪಿವಿ ಮೋಹನ್ ಕಿಡಿಕಾರಿದ್ದಾರೆ. ಡಿಸಿಎಂ ಡಿಕೆ ಅಭಿಪ್ರಾಯ ಆರ್ಎಸ್ಎಸ್ ನಿರೂಪಣೆಗಳೊಂದಿಗೆ ಹೊಂದಿಕೆ ಆಗ್ತದೆ ಅಂತ ಪೋಸ್ಟ್ ಮಾಡಿದ್ದಾರೆ. ಈ ಕುರಿತು ಸ್ಪಷ್ಟನೆ ನೀಡಿರೋ ಡಿಕೆ, ನಾನು ಅಮಿತ್ ಶಾ ಭೇಟಿ ಮಾಡಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ, ನಾನು ಕಾಂಗ್ರೆಸ್ಸಿಗ ಅಂತ ಹೇಳಿದ್ದಾರೆ. ಕೆಲವು ನಾಳೆ ಸೋಷಿಯಲ್ ಮೀಡಿಯಾಲೆಲ್ಲ ಐ ಆಮ್ ವೆರಿ ಗೆಟಿಂಗ್ ಕ್ಲೋಸರ್ ಟು ಇದು ನಾಟ್ ಅಮಿತ್ ಶಾ ಟು ದಿ ಬಿಜೆಪಿ ಅಂತ ಬರೀತಾರೆ. ಪಾಪ ಇನ್ನ ನಾನು ಅಮಿತ್ ಶಾ ಭೇಟಿ ಮಾಡಿಲ್ಲ. ಕಾಂಗ್ರೆಸ್ ಮನೆಯ ಪಟ್ಟದಾಟ ಜೋರಾಗಿ ನಡೆಯುತ್ತಿದೆ. ಸಚಿವರ ದೆಹಲಿ ಯಾತ್ರೆಯ ಬಳಿಕ ದೆಹಲಿಗೆ ಭೇಟಿ ನೀಡಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಕೆಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾರ ಜೊತೆಗೆ ಚರ್ಚಿಸಿದ್ರು. ಪಕ್ಷದ ಆಂತರಿಕ ವಿಚಾರದ ಬಗ್ಗೆ ಮಾತುಕತೆ ನಡೆಸಿದ್ರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಉಳಿಸಿಕೊಳ್ಳುವ ಕಸರತ್ತಿನ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆಯು ಮುನ್ನೆಲೆಗೆ ಬಂದಿದೆ. ಬೆಂಗಳೂರಿಗೆ ಬಂದು ವಿರೋಧಿ ಬಣಕ್ಕೆ ಸರಿಯಾಗಿಯೇ ಡಿಚ್ಚಿ ಕೊಟ್ಟಿದ್ದಾರೆ. ಪಾರ್ಟಿ ಅಧ್ಯಕ್ಷ 5 ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡ್ಬಿಟ್ಟು ನನ್ನ ಡೆಪ್ಟಿ ಸಿಎಂ ಮಾಡಿ 89ರಿಂದ ಮಂತ್ರಿಯಾಗಿ ನನ್ನ ಬೆಳೆಸಿ, ಇಫ್ ಐ ಡಸಂಟ್ ಶೋ ಮೈ ಫೇಸ್ ಅಂಡ್ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡಲಿಲ್ಲ ಅಂದಮೇಲೆ, ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ, ನಾನು ಮನೇಲಿ ಕೂತ್ಕೊಳ್ಳೋಕೆ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು. ನನಗಿರೋ ವೈಬ್ರೇಷನ್, ನನಗಿರೋ ಸ್ಟ್ರೆಂತ್ಗೆ ಎಲ್ಲ ರಾಜ್ಯಗಳಿಂದಲೂ ಚುನಾವಣೆಗೆ ಕರೀತಾರೆ ಎಂದಿದ್ದಾರೆ. ಮುಂದಿನ ಚುನಾವಣೆಯ ನಾಯಕತ್ವದ ಪ್ರಶ್ನೆ ಎತ್ತಿದವರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಒನ್ ಸೈಡ್ ಸ್ಟೇಟ್ಮೆಂಟ್ ಕೊಡೋರಿಗೆ ಡೆಲ್ಲಿಯವರು ಉತ್ತರಿಸ್ತಾರೆ ಅಂತಾನೂ ಹೇಳಿದ್ರು. ಪ್ರಯತ್ನ ವಿಫಲ ಆಗ್ಬಹುದು, ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿದ್ದಾರೆ. ನಾನು ಯಾರಿಗೂ ಮಾತಾಡಕ್ ಹೋಗಲ್ಲ. ಐ ಆಮ್ ನಾಟ್ ಇನ್ ಅ ಹ್ಯಾಬಿಟ್ ಆಫ್ ಟೆಲಿಂಗ್ ಎನಿಥಿಂಗ್. ನನ್ನ ಕೆಲಸ ಮಾಡಬೇಕು. ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ರೀತಿಯ ಸಂದೇಶವನ್ನ ಕೊಡ್ತಿದ್ರೆ, ಇತ್ತ ಸಚಿವ ಜಮೀರ್ ಅಹಮದ್ ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಅವರ ಕುರ್ಚಿ ಬೆಂಕಿ ಇದ್ದಂತೆ, ಮುಟ್ಟಿದ್ರೆ ಸುಟ್ಟು ಹೋಗಲಿದ್ದಾರೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ಒಂಥರ ಬೆಂಕಿ ಇದ್ದಂಗೆ. ಆ ಬೆಂಕಿಗೆ ಯಾರನ್ನ ಮುಟ್ಟಕ್ಕೆ ಸಾಧ್ಯನಾ? ಮುಟ್ಟ ಏನಾಗ್ತದೆ ಹೇಳಿ, ಬರ್ನ್ ಆಗ್ತದೆ. ಮಾರ್ಚ್ 3ರಿಂದ ವಿಧಾನಮಂಡಲ ಜಂಟಿ ಅಧಿವೇಶನ ಮತ್ತು ಬಜೆಟ್ ಅಧಿವೇಶನ ನಡೆಯಲಿದೆ. ಸದನದಲ್ಲಿ ಜಂಟಿ ಹೋರಾಟಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ನಿರ್ಧರಿಸಿದೆ. ಕಾನೂನು ಮತ್ತು ಸುವ್ಯವಸ್ಥೆ, ಕೆಪಿಎಸ್ಸಿ ಅವ್ಯವಸ್ಥೆ, ಮೈಕ್ರೋ ಫೈನಾನ್ಸ್, ಬಾಣಂತಿಯರ ಸಾವು, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವಿಧೇಯಕ, ಮೈಸೂರಿನ ಉದಯಗಿರಿ ಠಾಣೆ ಗಲಾಟೆ ಸೇರಿದಂತೆ ಹಲವು ವಿಚಾರಗಳನ್ನು ಅಸ್ತ್ರವಾಗಿಸಿಕೊಳ್ಳಲು ಪ್ಲಾನ್ ಮಾಡಲಾಗಿದೆ.